ಸೊ ಗೈಸ್, ಇವತ್ತೇನೆಂದರೆ ಟೈಮು 10 ಗಂಟೆ. ಸೊ ನನ್ನ ಮನೇಲಿದ್ದೆ. ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಹೇಳ್ದ, ಬಾ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಹೆಲ್ಪ್ ಆಗಬೇಕಂತ. ಸೊ ಹಾಗಾಗಿ ಬಂದೆ. ಈಗ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಮಂಗಳೂರು ಜಂಕ್ಷನ್ ಹತ್ರ ಮನೆ. ನಂದೊಂದು ಐಫೋನು ಮೊನ್ನೆಷ್ಟೇ ಡಿಸ್ಪ್ಲೇ ಹಾಕ್ಸಿದೆ. ಈಗ ಮತ್ತೆ ಇನ್ನೊಂದು ಸಲ ಡಿಸ್ಪ್ಲೇ ಹೋಗಿದೆ, 2 ಡೇಸಲ್ಲೇ ಹೋಗಿದೆ. ಸೊ ನನಗಂತೂ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು. ನಿಮ್ಗೆ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ನಾನು ಕಮೆಂಟ್ ಮಾಡಿ ಗುರು, ನೋಡೋಣ ಯಾರಿಗಾದರೂ ಆಗಿದೆ ಇಲ್ಲೋ, ನಂಗೆ ಮಾತ್ರ ಆಗಿರ್ದ ಅಂತ. ಸೊ ನನ್ನ ಫ್ರೆಂಡ್ ಬಂದ, ಅವ್ನು ನೋಡೋಕ್ಕೆ ಒಂಥರ ಸೈಗರು ನೋಡಿ, ಅವ್ನು ಸ್ಮೈಲ್ ನೋಡಿ, ಕತ್ಲು ಬೇರೆ ಏನು ಕಾಣಲ್ಲ, ನಾಳೆ ನೋಡುವ. ಸೊ ಬಸ್ ಸ್ಟ್ಯಾಂಡ್ ಹತ್ರ ಹಾಗೆ ಸುಮ್ಮನೆ ತಿರ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಗುರು, ಇಲ್ಲಿ ಯಾರೋ ಕುತ್ಕೊಂಡಿದ್ದಾರೆ, ಅವ್ರ ಬರೀ ಕೇಳೋಣ ಊಟ ಮಾಡಿದಾರ ಇಲ್ಲ ಅಂತ. ಊಟ ಆಯ್ತಾ? ಮಾಡ್ತೀರ ಊಟ? ಏನು ಬೇಕು? ಹಾಂ, ಆಗಿದಾ? ಏನು ಮಾಡ್ತೀರಿ ಊಟ? ಏನಾದರೂ ಆಗುತ್ತಾ? ಬರ್ತೀನಿ, ಇಲ್ಲೇ ಇರ್ತೀರಲ್ಲ, ತರ್ತೀನಿ. ಸೊ ಅವ್ರಿಗೆ ಏನಾದರೂ ಆಗುತ್ತಂತೆ. ಸೊ ತರೋಣ ಏನಾದರೂ ಒಂದು ಹೋಗಿ. ಸೊ ಏನಿಲ್ಲ ಗುರು, ಒಂದು ಫ್ರೈಡ್ ರೈಸ್ ಮತ್ತೊಂದು ನೀರ್ದು ಹೋಟ್ಲು ಕೊಡುವ. ಹೋಗಲಿ, ಓಕೆ ಅಲ್ಲ? ಹಾಂ, ಓಕೆ ಅಲ್ಲ? 90 ಹೊಡೆದಿದ್ದಿಲ್ಲ, ಕೊಟ್ರಾ? 90 ಕೊಟ್ರಾ? ಏನು ಹೊಡಿದಲ್ವಾ? ಒಳ್ಳೇದು, ಬರ್ತೀವಿ, ತಿನ್ನಾಯ್ತಾ? ಸೊ ನನ್ನ ಫ್ರೆಂಡಿಗೆ ಹೊಟ್ಟೆ ಹಸಿತಾ ಇದ್ದಂತೆ, ಮನೇಲಿ ಊಟ ಮಾಡಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಅವ್ನಿಗೇನಾದರೂ ತಿನ್ಸು ಅಂತ. ಸೊ ಇನ್ನೊಂದೇನೆಂದರೆ, ಈ ದೇಶದಲ್ಲಿ ತುಂಬ ಜನ ಇದ್ದಾರೆ ಆ ಥರ. ಈಗ ನಾವು ಅವ್ರಿಗೊಂದು ಊಟ ಕೊಟ್ಟೆ ಇಲ್ಲ ಅಂತಲ್ಲ, ಬಟ್ ಆ ಥರನೇ ತುಂಬ ಜನಗಳಿರ್ತಾರೆ. ಸೊ ಎಲ್ಲರಿಗಂತೂ ನಮ್ಗೆ ಊಟ ಹಾಕೋಕ್ಕಾಗಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಮಾಡಿರೋದು ಅಷ್ಟೇ, ಬೇರೆ ಯಾವುದಕ್ಕೂ ಅಲ್ಲ. ಅವ್ರು ನಾನು ನೋಡಿದೆ, ನಾನು ಸಿಕ್ಕಿದ್ರೆ ನಂಗೆ ರೋಡಲ್ಲಿ. ಸೊ ಹಾಗಾಗಿ ಪಾಪ ಅನಿಸ್ತು, ಅದಕ್ಕೂ ಕೊಟ್ಟಿರೋದು. ಮನೆ ಹತ್ರ ಬಂದು ಟೈಮ್ ಆಯ್ತಂತೆ, ಈಗ ಮನೆಗೆ ಹೋಗ್ತಾನಂತೆ. ಸೊ ಇಲ್ಲಿ ನೋಡಿ, ಬೈ ಜಾಗ್ರತೆ ಮಾಡಿ ಎಲ್ಲರೂ ಫಾಲೋ ಮಾಡಿ ಆಯ್ತಾ. ಪ್ರಮೋಟ್ ಮಾಡ್ತಿದ್ದೆ ನನ್ನ. ಬೈ ಸಿಗೋ ಅಡ, ಬೈ